ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತ ಆರ್ಥಿಕವಾಗಿ ಸದೃಢವಾಗ್ತಾ ಇದೆ ಅನ್ನೋದಕ್ಕೆ ಹಲವು ಸರ್ವೆ ಸಮೀಕ್ಷೆ ರಿಪೋರ್ಟ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸಂಪತ್ತು ಕೆಲವರ ಕೈ ಸೇರಿದೆ ಅನ್ನೋದು ಭಾರತಕ್ಕೆ ಸಂಬಂಧಪಟ್ಟಂತೆ ಸಾಧಾರಣವಾಗಿ ಕೇಳಿಬರುವಂಥ ವಿಚಾರ. ಅದು ಒಂದು ಹಂತಕ್ಕೆ ನಿಜನೂ ಇರಬಹುದು. ಆದರೆ ಬದಲಾಗ್ತಿರುವಂಥ ಭಾರತದಲ್ಲಿ ಅಭಿವೃದ್ಧಿ, ಮಧ್ಯಮ ವರ್ಗ, ಜನಸಾಮಾನ್ಯರ ಸ್ಥಿತಿಗತಿ ಹೇಗೆ ಬದಲಾಗ್ತಾ ಇದೆ, ಶ್ರೀಮಂತರ ಸಂಖ್ಯೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ, ಯಾವ ದೊಡ್ಡ ಟಾರ್ಗೆಟ್ ಅನ್ನು ರೀಚ್ ಆಗ್ತಾ ಇದೆ, ಅಂಥದ್ದೊಂದು ಶುಭ ಸುದ್ದಿ ಈಗ ಬರ್ತಾ ಇರೋದು. ಗೋಲ್ಡ್ಮನ್ ಸ್ಯಾಕ್ ರಿಪೋರ್ಟ್ ಏನು ಹೇಳ್ತಾ ಇದೆ, ಮತ್ತು ಈಗ ಎಲೆಕ್ಷನ್ ಹೊಸ್ತಿಲಲ್ಲಿ ಕೇಂದ್ರ ಸರ್ಕಾರ ಮತ್ತೊಂದು ಮಹತ್ವದ ಘೋಷಣೆಯನ್ನು ಮಾಡೋದಕ್ಕೆ ಹೊರಟಿದೆ. ಇದಕ್ಕೆ ಸಂಬಂಧಪಟ್ಟಂಥದ್ದೇ ಅದು. ಈ ಎರಡು ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ, ಮಿಸ್ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಗೋಲ್ಡ್ಮನ್ ಸ್ಯಾಕ್ ರಿಪೋರ್ಟ್ ಪ್ರಕಾರ ಮುಂದಿನ 4 ವರ್ಷಗಳಲ್ಲಿ ಅಂದರೆ 2027-28 ಹೊತ್ತಿಗೆ ಭಾರತದಲ್ಲಿ 10 ಕೋಟಿ ಶ್ರೀಮಂತರು ಇರ್ತಾರೆ. 100 ಮಿಲಿಯನ್ ಶ್ರೀಮಂತರು ಇರ್ತಾರೆ. ಯಾಕಿದು ದೊಡ್ಡ ನಂಬರ್ 10 ಕೋಟಿ? ನಮ್ಮ ದೇಶದಲ್ಲಿ ಜನಸಂಖ್ಯೆ ದೊಡ್ಡದಿದ್ರೂ ಕೂಡ 10 ಕೋಟಿ ಅದರಲ್ಲಿ ಶ್ರೀಮಂತರು ಅನ್ನೋದಕ್ಕೆ ಮಾನದಂಡ ಏನು? ಶ್ರೀಮಂತರು ಸುಸ್ಥಿತಿಯಲ್ಲಿರೋರು ಅಂತ ಹೇಳ್ತಾ ಇರೋದು ಯಾವ ಅಂಶದ ಆಧಾರದ ಮೇಲೆ ಅಂತ ಕೇಳಿದ್ರೆ, ವಾರ್ಷಿಕವಾಗಿ 8 ಲಕ್ಷ ಅಂದರೆ ಮಾಸಿಕ ಸರಾಸರಿ 67-68 ಸಾವಿರ ಅವರ ಆದಾಯ, ವಾರ್ಷಿಕವಾಗಿ 8 ಲಕ್ಷ ಅಥವಾ ಪ್ಲಸ್ ಇರುವಂಥವರನ್ನ ಶ್ರೀಮಂತರು ಅಂತ ಕನ್ಸಿಡರ್ ಮಾಡಿ ಅವರ ಸಂಖ್ಯೆ ಇವಾಗ ಎಷ್ಟಿದೆ? 2022 ಮಾಹಿತಿ ಪ್ರಕಾರ ದೇಶದಲ್ಲಿ 6 ಕೋಟಿಗೂ ಹೆಚ್ಚು ಶ್ರೀಮಂತರು, ಅಂದರೆ ಈ ಆದಾಯ 8.2 ಲಕ್ಷ ರೂಪಾಯಿ ಆದಾಯ ದಾಟಿರೋರು ಮತ್ತು ಆ ಆದಾಯದವರು ಇದ್ದಾರೆ. ಇದು ಮುಂದಿನ 4 ವರ್ಷದಲ್ಲಿ 67% ಜಾಸ್ತಿ ಆಗುತ್ತೆ. ಈ ನಂಬರು 100 ಮಿಲಿಯನ್ ಆಗುತ್ತೆ. 10 ಕೋಟಿ ಶ್ರೀಮಂತರಿರುವ ದೇಶ ನಮ್ಮದಾಗಲಿದೆ. ಇಷ್ಟು ದೊಡ್ಡ ದೇಶದಲ್ಲಿ 10 ಕೋಟಿ ನಂಬರ್ ಸಣ್ಣದಾಗಿ ಕಂಡ್ರು, ಶ್ರೀಮಂತರು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಅಥವಾ ಆಗ್ತಾರೆ ಅನ್ನೋದು ದೊಡ್ಡ ವಿಷಯ. ಇಡೀ ಜಗತ್ತಿನಲ್ಲಿ 10 ಕೋಟಿ ಜನಸಂಖ್ಯೆ ಇರುವ ದೇಶಗಳೇ ಬರೀ 14-15 ದೇಶಗಳಷ್ಟೇ ಈ ಜನಸಂಖ್ಯೆಯನ್ನು ಹೊಂದಿರೋದು. ಅಂಥದ್ರಲ್ಲಿ ನಮ್ಮ ದೇಶದಲ್ಲಿ ಇಷ್ಟು ಶ್ರೀಮಂತರೇ ಇರ್ತಾರೆ ಅಂದರೆ ಅದು ಬಹಳ ದೊಡ್ಡ ವಿಚಾರ. ಭಾರತ ಆರ್ಥಿಕವಾಗಿ ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ ಅಂತ ಗೋಲ್ಡ್ಮನ್ ಸ್ಯಾಕ್ ರಿಪೋರ್ಟ್ ಹೇಳ್ತಾ ಇದೆ. ನೋಡಿ, ಇದರ ಪರಿಣಾಮ ಏನಾಗುತ್ತೆ? ಎಲ್ಲ ಐಷಾರಾಮಿ ವಸ್ತುಗಳ ಖರೀದಿ, SUV, ಈಗಾಗಲೇ ನಾವು ಒಂದು ರಿಪೋರ್ಟ್ ಮಾಡಿದ್ವಿ. SUV ಕಾರ್ಗಳ ಖರೀದಿಯಲ್ಲೇ ದೊಡ್ಡ ದಾಖಲೆ ಆಗಿದೆ. ಅದರಲ್ಲೂ SUV ಹಿಂದೆಂದಿಗಿಂತನೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಆಗಿದೆ. 10 ಲಕ್ಷ ಪ್ಲಸ್ ಮೊತ್ತದ ಕಾರನ್ನು ಖರೀದಿ ಮಾಡೋದಕ್ಕೆ ದೇಶದ ಜನ ಹೆಚ್ಚು ಆಸಕ್ತಿ ತೋರ್ತಿದ್ದಾರೆ. ಅಂದರೆ ಜನರ ಹತ್ರ ದುಡ್ಡಿನ ಹರಿವು ಜಾಸ್ತಿ ಆಗಿದೆ. ಮಧ್ಯಮ ವರ್ಗ ತಮ್ಮ ಬಲವನ್ನು ಜಾಸ್ತಿ ಮಾಡಿಕೊಂಡು ಒಂದು ಹೆಜ್ಜೆ ಮೇಲಕ್ಕೆ ಹೋಗ್ತಾ ಇದೆ. ಈ ಹಿಂದಿನ ಇಂತಹ ಹಲವು ರಿಪೋರ್ಟ್ಗಳನ್ನು ನೋಡಿದ್ವಿ. ಅದಕ್ಕೆ ಕೈಗನ್ನಡಿ ಹಿಡಿತಾ ಇದೆ ಈ ಗೋಲ್ಡ್ಮನ್ ಸ್ಯಾಕ್ ರಿಪೋರ್ಟ್. ಶೇರ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಯುವಕರು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶೇರ್ ಮಾರ್ಕೆಟ್ ಕಡೆ ಆಕರ್ಷಿತರಾಗ್ತಿದ್ದಾರೆ. ಗೋಲ್ಡ್ ಖರೀದಿ ಜಾಸ್ತಿ ಆಗಿದೆ. ಆಸ್ತಿ ಮೌಲ್ಯ ಏರಿಕೆಯಾಗಿದೆ. ಶ್ರೀಮಂತರ ಸಂಖ್ಯೆ ಹೆಚ್ಚಳದಲ್ಲಿ ಪ್ರಮುಖ ಪಾತ್ರವನ್ನು ಇದೆಲ್ಲ ವಹಿಸ್ತಾ ಇರೋದು. ಸ್ಥಿರ ಆಸ್ತಿ, ಚಿನ್ನ, ಎಲ್ಲ ಬಗೆಯ ಸಂಪತ್ತನ್ನು ಅವರು ಶೇಖರಿಸ್ತಾ ಇದ್ದಾರೆ. ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗಣನೀಯವಾದ ಪ್ರಗತಿ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಮತ್ತು ಇನ್ನು 3 ವರ್ಷದಲ್ಲಿ ಅದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಿದೆ ಅಂತ ಗೋಲ್ಡ್ಮನ್ ಸ್ಯಾಕ್ ರಿಪೋರ್ಟ್ ಹೇಳ್ತಾ ಇರೋದು. ನೋಡಿ, 2019ಕ್ಕೆ ಹೋಲಿಸಿದ್ರೆ 2023ರಲ್ಲಿ ನೂತನ ಡಿಮ್ಯಾಟ್ ಖಾತೆಗಳು 2.8% ಏರಿಕೆ ಆಗಿದೆ. 2023ರಲ್ಲಿ 11 ಕೋಟಿಗೂ ಅಧಿಕ ಡಿಮ್ಯಾಟ್ ಖಾತೆಗಳನ್ನು ತೆರೆಯಲಾಗಿದೆ. ಯುವ ಪೀಳಿಗೆ ದೊಡ್ಡ ಸಂಖ್ಯೆಯಲ್ಲಿ ಷೇರು ಮಾರುಕಟ್ಟೆ ಕಡೆ ಆಕರ್ಷಿತವಾಗ್ತಿರೋದು ಖಚಿತವಾಗ್ತಿದೆ ಇಲ್ಲಿ. ಇನ್ನು ಭಾರತೀಯರ ಬಳಿ ಇರುವಂಥ ಚಿನ್ನದ ಮೌಲ್ಯ 2019ರಿಂದ 23ರ ಅವಧಿಯಲ್ಲಿ ನೋಡಿದ್ರೆ 63% ಏರಿಕೆಯಾಗಿದೆ. $1.8 ಟ್ರಿಲಿಯನ್ ಆಗಿದೆ. ಸೊ ಚಿನ್ನದ ಖರೀದಿಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಈ ಕ್ಷೇತ್ರದಲ್ಲೂ ಕೂಡ ಲಾಭ ಆಗ್ತಾ ಇದೆ. ದಿನಬಳಕೆ ವಸ್ತುಗಳಾದ ಪಾದರಕ್ಷೆ, ಫ್ಯಾಷನ್, ಹಾಗೆ ವಾಹನ, ಎಲ್ಲ ವಲಯಗಳಲ್ಲೂ ಕೂಡ ಉತ್ಕೃಷ್ಟ ಗುಣಮಟ್ಟ, ದುಬಾರಿ ಬೆಲೆ ಉತ್ಪನ್ನಗಳಿಗೆ ಬೇಡಿಕೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಐಷಾರಾಮಿ ವಸ್ತುಗಳು ಮತ್ತು ದುಬಾರಿ ಆರೋಗ್ಯ ಸೇವಾ ಕ್ಷೇತ್ರಗಳಲ್ಲಿ ಪ್ರಗತಿ ದಾಖಲಿಸುವ ನಿರೀಕ್ಷೆ ಕೂಡ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಈ ಎಲ್ಲ ನಂಬರ್ಸಿಂದಾಗಿ ಕ್ರೆಡಿಟ್ ಕಾರ್ಡ್ ಬಳಕೆದಾರರ ಪ್ರಮಾಣ 2019ರಿಂದ 23 ಗ್ರಾಫನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಹೇಗೆ ನಿರಂತರವಾಗಿ ಅದು ಏರಿಕೆ ಆಗ್ತಿದೆ, ಖರೀದಿಯ ಸಾಮರ್ಥ್ಯ ಹೇಗೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ನೋಡಬಹುದು. ಕರೋನಾ ಬಳಿಕ ಜಾಬ್ ಲಾಸ್ ಇದೆಲ್ಲವನ್ನು ಸರಿದೂಗಿಸ್ಕೊಂಡು ಭಾರತ ಎಲ್ಲರಿಗಿಂತ ಮುಂದೆ ಬಂದಿದೆ ಇವತ್ತು.
ಮೊದಲಿಗಿಂತಾನು ಕರೋನಾ ಮುಂಚಿನ ಪರಿಸ್ಥಿತಿಗಿಂತಾನು ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ. ಆ ನಂಬರ್ಸನ್ನು ಕೂಡ ನಾವು ಈ ಹಿಂದೆ ನಿಮ್ಮ ಮುಂದೆ ಇಟ್ಟಿದ್ವಿ. ಈಗ ಮಧ್ಯಮ ವರ್ಗ ಒಂದು ಹೆಜ್ಜೆ ಮೇಲಕ್ಕಿಡ್ತಾ ಇದ್ದು ಶ್ರೀಮಂತರ ಸಂಖ್ಯೆ ಇನ್ನು 3 ವರ್ಷಗಳಲ್ಲಿ 10 ಕೋಟಿ ನಮ್ಮ ದೇಶದ್ದು. ಇದ್ರ ಜೊತೆಗೆ ನೋಡಿ, ಒಂದು ಬಿಗ್ ಅನೌನ್ಸ್ಮೆಂಟ್ ಕೆಲವೇ ದಿನಗಳೆಲ್ಲ ಆಗ್ತಾ ಇದೆ. ಈಗ ಸಿದ್ಧತೆ ಮಾಡ್ಕೊಂಡಿರೋದು ಕೇಂದ್ರ ಸರ್ಕಾರ. ಕನಿಷ್ಠ ವೇತನವನ್ನು 176ರಿಂದ, ಅದು ಎಲ್ಲ ರಾಜ್ಯಗಳಲ್ಲೂ ಒಂದೇ ಕಟ್ಟುನಿಟ್ಟಿನ ನಿಯಮ ಇಲ್ವಲ್ಲ, ಅವ್ರವ್ರ ಮನಸ್ಸಿಗೆ ಬಂದಂಗೆ ಆಗ್ಬಿಡುತ್ತೆ. ಕಟ್ಟುನಿಟ್ಟಾಗಿ ಈ ನಿಯಮವನ್ನು ಜಾರಿಗೆ ತರಲಿದ್ದಾರೆ. ಕನಿಷ್ಠ ವೇತನವನ್ನು ಏರಿಕೆ ಮಾಡೋದಕ್ಕೆ ಎಲ್ಲಿ ತನಕ ಏರಿಕೆ ಆಗ್ಬೋದು ಅಂದರೆ 375 ರೂಪಾಯಿ ಪ್ರಪೋಸಲ್ ಇಟ್ಟಿದ್ರು. ಒಂದು ದಿನಕ್ಕೆ 375 ಕನಿಷ್ಠ ವೇತನ ಇರಬೇಕು ಅಂತ. ಆದರೆ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. 100%ಗಿಂತನೂ ಜಾಸ್ತಿ ಹೈಕ್ ದಿಢೀರಂತ ಕಷ್ಟ ಅನ್ನೋ ಕಾರಣಕ್ಕೆ ಈಗಿರೋ 176 ಪ್ರಪೋಸ್ ಮಾಡಿರೋ 375ರ ನಡುವಿನ ಒಂದು ಸಂಖ್ಯೆ 280 300 ಈ ರೀತಿಯ ಒಂದು ಮಧ್ಯದ ಸಂಖ್ಯೆಯನ್ನು ಫೈನಲ್ ಮಾಡೋದು ಬಹುತೇಕ ಖಚಿತ ಆಗ್ತಾ ಇದೆ. ಕನಿಷ್ಠ ವೇತನವನ್ನು ಈ ಲೋಕಸಭೆಗೂ ಮುನ್ನವೇ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡುತ್ತೆ. ಮತ್ತು ಇದು ಎಲ್ಲ ರಾಜ್ಯಗಳಲ್ಲೂ ಏಕರೂಪದಲ್ಲಿ ಇರಬೇಕು, ಕಡ್ಡಾಯವಾಗಿರಬೇಕು ಅನ್ನುವಂಥ ಕ್ರಮವನ್ನು ತರಲಿದೆ. 500 ಮಿಲಿಯನ್ ವರ್ಕರ್ಸ್ ಇದ್ದಾರೆ ದೇಶದಲ್ಲಿ. ಆ ಪೈಕಿ 90% ಅನ್ಆರ್ಗನೈಸ್ಡ್, ಅಸಂಘಟಿತ ವಲಯದಲ್ಲೇ ಇದ್ದಾರೆ. ಇವರೆಲ್ಲರ ಜೀವನವನ್ನು ಬದಲಿಸುವ, ಗುಣಮಟ್ಟವನ್ನು ಸುಧಾರಿಸುವಂಥ ಒಂದು ಮಹತ್ವದ ಹೆಜ್ಜೆಯಾಗಲಿದೆ ಇದು. ಈಗಾಗಲೇ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕರೋನಾ ಟೈಮಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಕಾರ್ಮಿಕರೆಲ್ಲ ಊರು ಬಿಡ್ತಾ ಇರೋದು, ಹೊಟ್ಟೆಗೆ ಹಿಟ್ಟಿಲ್ಲದೆ ಒದ್ದಾಡ್ತಿದ್ದೆಲ್ಲ. ಈಗ ಈ ಹಣದುಬ್ಬರವನ್ನು ತಗ್ಗಿಸೋದಕ್ಕೆ ಕೇಂದ್ರ ಸರ್ಕಾರ ಕೈಗೊಂಡಿರುವಂಥ ಭಾರತ್ ಬ್ರ್ಯಾಂಡ್ ಗೋಧಿ ಹಿಟ್ಟು, ಕಡಲೆಬೇಳೆ ಸಿಗ್ತಿದೆ. ಅಕ್ಕಿ ಮತ್ತು ತೊಗರಿಬೇಳೆ ಕೆಲವೇ ದಿನಗಳಲ್ಲಿ ಕಡಿಮೆ ರೇಟಲ್ಲಿ ಬರುತ್ತೆ. ಅಕ್ಕಿ 25 ರೂಪಾಯಿ, ಬೇಳೆ 60 ರೂಪಾಯಿ, ಹಿಟ್ಟು ಕಡಿಮೆಯಲ್ಲಿ ಸಿಗೋದು, ಈ ಥರದ್ದೆಲ್ಲ. ಕಾರ್ಮಿಕರು ಈ ಗೋಧಿ ಹಿಟ್ಟನ್ನು ತಗೊಂಡು ಹೋಗ್ತಾ ಇರುವಂತಹ ದೊಡ್ಡ ಸಂಖ್ಯೆಯಲ್ಲಿ ಭಾರತ್ ಬ್ರ್ಯಾಂಡ್ಗೆ ರೆಸ್ಪಾನ್ಸ್ ಸಿಗ್ತಿರುವಂಥ ವಿಡಿಯೋವನ್ನು ಕೂಡ BJP ಶೇರ್ ಮಾಡಿ ಉತ್ತರ ಕೊಡ್ತಾ ಇದೆ. ದುಬಾರಿ, ಜನರ ಜೇಬು ಸುಡ್ತಾ ಇದೆ, ಮೋದಿ ಸರ್ಕಾರ ಏನು ಮಾಡ್ತಿದೆ ಅನ್ನೋ ಪ್ರಶ್ನೆಗೆ ಈ ನಿಟ್ಟಿನಲ್ಲಿ ನಾವು ಎಷ್ಟು ಮಹತ್ವದ ಕ್ರಮ ಕೈಗೊಂಡಿದ್ದೀವಿ, ಅದಕ್ಕೆ ಯಾವ ಥರ ರೆಸ್ಪಾನ್ಸ್ ಸಿಕ್ಕಿದೆ, ಮನೆ ಮನೆಗೂ ರೀಚ್ ಆಗಿದೆ ನೋಡಿ ಅಂತ ಹೇಳ್ತಾ ಇರೋದು. ಸೊ ಎಲೆಕ್ಷನ್ ಹೊತ್ತಿಗೆ ಸರಿಯಾಗಿ ಜನಕ್ಕೆ ಕೈಗೆ ಸಿಗುವಂಥ ದುಡ್ಡು ಜಾಸ್ತಿ ಆಗಬೇಕು, ಬೆಲೆ ಕಡಿಮೆ ಆಗಬೇಕು, ಈ ನಿಟ್ಟಿನಲ್ಲಿ ಕೈಗೊಳ್ತಿರುವಂತಹ ಕ್ರಮಗಳು ಈಗ ಗಮನ ಸೆಳೀತಾ ಇರೋದು. ಕಿಸಾನ್ ಸಮ್ಮಾನ್ ಅಡಿ ರೈತ ಮಹಿಳೆಯರಿಗೆ ದುಪ್ಪಟ್ಟು 6,000 ಇದ್ದು 12,000 ಆಗುತ್ತೆ. ಇದು ಒಂದು ಬಿಗ್ ಅನೌನ್ಸ್ಮೆಂಟ್ ಸದ್ಯದಲ್ಲೇ ಇದೆ. ಸೊ ದೇಶದ ಆದಾಯ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಿದೆ, ಶ್ರೀಮಂತರ ಸಂಖ್ಯೆನೋ ಗೋಲ್ಡ್ಮನ್ ಸ್ಯಾಕ್ ರಿಪೋರ್ಟ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಜನರ ಜೀವನ ಮಟ್ಟವನ್ನು ಸುಧಾರಿಸೋದಕ್ಕೆ, ಆದಾಯವನ್ನು ಜಾಸ್ತಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈ ಕ್ಷಣಕ್ಕೇನೆ ಜಾರಿಗೆ ತರೋದಕ್ಕೆ ಹೊರಟಿರುವಂಥ ಮಹತ್ವದ ಈ ಯೋಜನೆಗಳು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.